ಇವತ್ತು ಬ್ಲೂ ಇಂಡಿಯಾ ಪಾರ್ಟಿಯ ಈ ಒಂದು ಪಕ್ಷದ ಬಗ್ಗೆ ಒಂದೆರಡು ಮಾತುಗಳನ್ನು ಬಿ ಆರ್ ಅಂಬೇಡ್ಕರ್ ಅವರ ಮೂಲ ಸಿದ್ಧಾಂತ ಏನಿತ್ತು ಅಥವಾ ಮೂಲ ಸಂವಿಧಾನ ಏನಿತ್ತು ಅದರ ಒಂದು ಆಶಯದಲ್ಲಿ ಅದರ ಒಂದು ಅಡಿಯಲ್ಲಿ ನಾವು ಈ ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ನಾವು ಇವತ್ತು ವಿದ್ಯಾಭ್ಯಾಸ ಆಗಿರ್ಬೋದು ಅಥವಾ ಮತ್ತೆ ಇನ್ಯಾವುದೇ ಒಂದು ಮೂಲಭೂತ ಸೌಲಭ್ಯಗಳನ್ನ ಒದಗಿಸೋದ್ರಲ್ಲಿ ಏನು ಈ BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಮತ್ತೆ ಇನ್ಯಾವುದೋ ಬೇರೆ ಬೇರೆ ಪಕ್ಷಗಳಿರ್ಬೋದು, ಇವೆಲ್ಲ ಜನಗಳಿಗೆ ಸಹಕರಿಸೋದ್ರಲ್ಲಿ ಎಡವಿದೆ. ಆ ರೀತಿ ಆಗದೆ ಇನ್ನು ಮುಂದೆ ನಾವು ಮುನ್ನೆಚ್ಚರಿಕೆಯಿಂದ ಮೂಲ ಸಂವಿಧಾನ ಏನಿದೆ ಅದರ ಅಡಿಯಲ್ಲಿ ನಾವು ಪಕ್ಷವನ್ನು ಮುನ್ನಡೆಸ್ಕೊಂಡು ನಮ್ಮ ರಾಜ್ಯದ ಜನತೆಗೆ ಸೇವೆ ಮಾಡ್ಲಿಕ್ಕೆ ಅಂತೇಳಿ ನಾವು ಈ ಹೈಕಮಾಂಡ್ ಇರ್ತಕ್ಕಂಥ ಪಾರ್ಟಿಯನ್ನ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಹಲವಾರು ಜನಗಳು ಸೇರಿ ಈ ಒಂದು ಪಾರ್ಟಿಯನ್ನ ಸಮುದ್ರದ ಬಣ್ಣ ಬ್ಲೂ, ಅತೀತ, ಅನನ್ಯ, ಅಘಾತ ಅಂತಕ್ಕಂಥ ಅರ್ಥ ಬರ್ತದೆ. ಜೊತೆಗೆ ತಿರಂಗ ಧ್ವಜದ ಮಧ್ಯದಲ್ಲಿರ್ತಕ್ಕಂಥ ಅಶೋಕ ಚಕ್ರವನ್ನು ನೀಲಿ ಬಣ್ಣದಲ್ಲಿ ಗುರುತಿಸಿದ್ದಾರೆ. ಆ ನೀಲಿ ಬಣ್ಣ ಸಮಾನವಾಗಿ ಅಂದರೆ 24 ಗಂಟೆಗಳನ್ನು ಸೂಚಿಸುವ ಆ ನೀಲಿ ಬಣ್ಣದ ಚಕ್ರ ನೀಲಿಯ ಸಂಕೇತವನ್ನು ಇಟ್ಕೊಂಡಿದ್ದೀವಿ. ಸರ್ವತೋಮುಖ ಅಭಿವೃದ್ಧಿಯೇ ನಮ್ಮ ಧ್ಯೇಯ ಅಂತೇಳಿ ಈ ಒಂದು ಪಾರ್ಟಿಯ ಸಿದ್ಧಾಂತವನ್ನು ಸೆಂಟ್ರಲ್ ಗೌರ್ಮೆಂಟ್ನ ಅಧೀನಕ್ಕೆ ಹೋಗಬೇಕು. ಆಸ್ಪತ್ರೆಗಳು ಸೆಂಟ್ರಲ್ ಗೌರ್ಮೆಂಟ್ನ ಅಧೀನದಲ್ಲಿರಬೇಕು. ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರಗಳು ಅದರಲ್ಲಿ ಕೈಯಾಡಿಸಬಾರ್ದು. ಯಾಕಂತಂದರೆ ಅದಕ್ಕೆ ಅಂತೇಳಿ ಕೇಂದ್ರದಿಂದ ಬಜೆಟ್ ಮೀಸಲಾಗಬೇಕು. ಇವತ್ತೇನು ಎಲ್ಲ ವಿದ್ಯಾಭ್ಯಾಸಗಳು ಖಾಸಗೀಕರಣ ಆಗ್ತಾ ಇದೆ, ಅದು ಸರ್ಕಾರೀಕರಣ ಆಗಬೇಕು. ಸರ್ಕಾರದ ಅಡಿಯಲ್ಲಿ ನಡಿಬೇಕು. ಪ್ರತಿಯೊಬ್ಬರಿಗೂ ಭಗವಂತ ಯಾರಿಗೇನು ಟ್ಯಾಲೆಂಟ್ ಕೊಟ್ಟಿದ್ದಾನೆ ಆ ಟ್ಯಾಲೆಂಟಿಗೆ ಒಂದು ಏನು ಪ್ರಾತಿನಿಧ್ಯತೆ ದೊರಕುವಂಥ ಕೆಲಸ ಈ ಒಂದು ಪಕ್ಷದಿಂದ ನಾವು ಮಾಡಬೇಕು ಅನ್ನೋ ಉದ್ದೇಶ ಇದೆ. ಬಡವನಾಗಿ ಹುಟ್ಟಿದವನು ಆರೋಗ್ಯ ಪಡೆಯಬಾರದು ಅಂತ ಏನೂ ಇಲ್ಲ. ಬಡವನಾಗಿ ಹುಟ್ಟಿದ ಕೊಡ್ತಿಲ್ಲ ಪಟ್ಟಭದ್ರ ಹಿತಾಸಕ್ತಿಗಳು. ನಾವು ಕೇಳ್ತಿರ್ತಕ್ಕಂಥದ್ದು ಯಾವ ಸಮಾಜ ಎಷ್ಟಷ್ಟು ಗಣತಿ ಇದೆ ಆ ಗಣತಿ ಆಧಾರಿತವಾಗಿ ನಾಯಕತ್ವ ಕೂಡ ಹಂಚಿಕೆ ಆಗಬೇಕು. ಇಲ್ಲ ಅಂತಂದ್ರೆ ಮತ್ತೆ ಎಲೆಕ್ಷನ್ಗೆ ಹೋಗ್ತೀವಿ. ಆದ್ರೆ ಯಾವುದೇ ರೀತಿಯ ಅನೈತಿಕ ಏನೋ ಅದನ್ನು ಅನೈತಿಕ ಅಂತಲೇ ಅನ್ಬೇಕಾಗ್ತದೆ. ನಮ್ಮ ಸಿದ್ಧಾಂತವನ್ನ ಒಪ್ಕೊಳ್ಳದೆ ಇರ್ತಕ್ಕಂಥ ಒಂದು ಸಂಬಂಧವನ್ನ ನಾವು ತ್ಯಜಿಸಬೇಕಾಗ್ತದೆ. ರಾಜ್ಯದ ಲೋಕಲ್ ಬಾಡಿ ಏನಿದೆ ಅದರ ಸಪೋರ್ಟಿಂದಾಗಿ ಅವು ಇಷ್ಟು ಮಟ್ಟಿಗೆ ಬೆಳಿಲಿಕ್ಕೆ ಇವತ್ತು ಅವಕಾಶ ಆಗಿದೆ. ಆ ಒಂದು ನಾಯಕತ್ವ ಸಿಗಬೇಕು ಅನ್ನೋ ಸಿದ್ಧಾಂತಕ್ಕೆ ಯಾಕೆ ಅಂಟ್ಕೊಳ್ತಿಲ್ಲ? ಅಭಿವೃದ್ಧಿಯ ಒಂದು ಕರ್ನಾಟಕವನ್ನ ಮತ್ತು ಅಭಿವೃದ್ಧಿಯ ರಾಜಕಾರಣವನ್ನ ಬೆಂಬಲಿಸಿ ಅಂತೇಳಿ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ. ಸೊ ಇವತ್ತು ಎಲ್ಲ ಭಾಗದಲ್ಲೂ ನಾವು ಆಕಾಂಕ್ಷಿಗಳನ್ನ ಆಲ್ರೆಡಿ ಹುಡುಕಾಡ್ತಿದ್ದೀವಿ. ಆಲ್ರೆಡಿ ಒಂದಷ್ಟು ಒಂದು 60 ರಿಂದ 65 ಜನ ಆಕಾಂಕ್ಷಿಗಳು ಆಲ್ರೆಡಿ ಬಂದು ಸೇರ್ಪಡೆ ಆಗಿದ್ದಾರೆ. ನನ್ನ ಹೆಸರು ರಾಜಶೇಖರ್ ದೊಡ್ಡಣ್ಣ ಮೌರ್ಯ ಅಂತ. ನಾನು ಮೂಲತಃ ಬಿಲ್ಡಿಂಗ್ ಕಾಂಟ್ರಾಕ್ಟರು. ಇವತ್ತು ನನ್ನ ಹತ್ರ ಕೆಲಸ ಮಾಡ್ತಿರ್ತಕ್ಕಂಥ ಕೆಲಸಗಾರರಲ್ಲಿ ಸುಮಾರು ಜನ ಮಕ್ಕಳು ಅಲ್ಲೇ ಆಟ ಆಡ್ಕೊಂಡು ಬಿದ್ದಿದ್ದಾವೆ. ಯಾಕಂದ್ರೆ ಅವ್ರು ಶಾಲೆಗಳು ಮುಚ್ಚಿದ್ದಾರೆ ಅನ್ನೋ ಕಾರಣಕ್ಕೆ. ಅರ್ಥ ಮಾಡ್ಕೊಳ್ಳಿ, ಇದು ನಾನು ಕಣ್ಣಲ್ಲಿ ಕಂಡಿರ್ತಕ್ಕಂಥ ನೋವು ಒಂದು. ಎರಡನೇದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಗರ್ಜನೆ ಅಂತೇಳಿ ನನ್ನದೊಂದು ಸಂಘಟನೆ ಇತ್ತು. ಆ ಸಂಘಟನೆ 2012-13ರಲ್ಲಿ ಸ್ಟಾರ್ಟ್ ಆಗಿತ್ತು. 369 ಇದೆ ಸರ್. ಒಂದು ವಾರ್ಡನ್ನು ಬಿಡಬಾರ್ದು ಅನ್ನೋದು ನಮ್ಮ ಧ್ಯೇಯ. ಆದರೆ ನಾನು ಕಟ್ಟಿರ್ತಕ್ಕಂಥ ಪಾರ್ಟಿಯಿಂದ ಮುಂದೆ ಒಂದಷ್ಟು ಜನಕ್ಕೆ ಒಳ್ಳೇದಾಗ್ತದೆ ಅಂತಕ್ಕಂಥ ಇಂಟೆನ್ಷನ್ ಇಟ್ಕೊಂಡು ಇವತ್ತು ನಾನು ಪಾರ್ಟಿ ಮಾಡ್ತೀನಿ.